ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ನೀವು ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ್ ನೋಡಿರಿ ಸ್ಟಾರ್ಟ್ ಮಾಡತ್ತೀನಿ. ಅದು ಎಷ್ಟು ಗಂಟೆಗೆ ಗೊತ್ತಿಲ್ಲ, ರಾತ್ರಿ 12 ಗಂಟೆ ಆಗ್ಯದ್ರಿ. 12 ಗಂಟೆಗೆ ಮಕ್ಕೊಂಡಿದ್ದೀರ. ನಾನು ಮನ್ಕೊಂಡಕ್ಕಿಗೆ ನಮ್ಮ ಅಣ್ಣ ಸ್ವಾಮಿ ಫೋನ್ ಹಚ್ಚಿ, ನಾನು ಕಿರಾಣಿ ಅಂಗಡಿ ಮಾಲ್ ತೊಗೊಂಡು ಹೊಂಟೀನಿ ರೀ ಸ್ವಾಮಿ, ಹೇಳ್ರಿ ಅಂತ ಹೇಳಂದ್ರು. 6 ತಿಂಗಳಾಯ್ತು ರೀ ಫ್ರೆಂಡ್ಸ, ಮಾರ್ಲ ತುಂಬಿದ್ದಿಲ್ಲ. ಏನೇ ತಂದಿನಂತ ತೋರಿಸ್ತೀನಿ ನಾನು ಫಸ್ಟ್, ಆಮೇಲೆ ಮಾತಾಡ್ತೀನಿ ಅಂತ. ಇದು ಚಹಾ ಪುಡಿ ನೋಡಿರಿ ಫ್ರೆಂಡ್ಸ. ಇದು ಚಹಾ ಪುಡಿ ರಾತ್ರಿ 12 ಗಂಟೆಗೆ ತಂದು ಕೊಟ್ಟು ಹಾಕಿದ್ರಿ. ಅದಕ್ಕೆ ಎಲ್ಲ ಸಜ್ಜು ಮಾಡ್ಕೊಳತ್ತೀನಿ ರೀ ನಾನು. ಇದು ಸೋಯಾಬೀನ್ ಅವ ರೀ, ಸೋಯಾಬೀನ್ 1 ಕಿಲೋ, ಅದ್ರ ಚಹಾ ಪುಡಿ. ಇವು ತೊಗರಿಬೇಳೆ ರೀ, ತೊಗರಿಬೇಳೆ 1 ಕಿಲೋ ತಂದಾರಿ. ಇಲ್ಲಿ ಚುರುಮುರಿ ಮತ್ತು ಇದ್ರಾಗ ಒಂದಿಷ್ಟು ಅಕ್ಕಿ ಅವ ರೀ. ಇದ್ರಾಗ ಕಾಜು ಏನು ಬಾದಾಮ್ ಅವ ರೀ. ಇದ್ರೊಳಗೆ ಇಲ್ಲಿಲ್ಲ ಜೀರಾ ಮುರಿ ಅವ ರೀ. ಅವು ಜೀರಿಗೆ ಅವ. ಅವು ಶಂಬರ್ ರೂಪಾಯಿ ತರ್ಸೀನಿ. ಅವು ಎಷ್ಟು ಗ್ರಾಮ್ ಮತ್ತು ನಂಗೆ ಗೊತ್ತಿಲ್ಲ ಅಷ್ಟು. ಶಂಬರ್ ತೊಗೊಂಬಂದಿನಿ. ಇವು ಬಾದಾಮ್ ಅವ ರೀ. ಇವು ಬಾದಾಮ್ 100 ರೂಪಾಯಿ ತರ್ಸೀನಿ ರೀ. ಪರಗಳೈತಿ ಇಲ್ಲಕ್ಕೆ ದಿನ. ಮತ್ತು ಕಾಜು ಒಂದು 100 ರೂಪಾಯಿ ತರ್ಸೀನಿ ರೀ. ದಿನ ಕಾಜು ಬಾದಾಮ್ ನೆನೆಕ್ಕಿ ತಿಂತಾರೆ ಹುಡುಗರಿಗೆ. ಅವದೊಂದು 100 ಏನು ಒಂದು ತಿಂಗಳು ಹೋಗಲ್ಲ ರೀ. ಅಟ್ಟು ಒಂದು 15 ರೂಪಾಯಿ ಹೋಗ್ತಾರೆ ಅವು ಕಾಜು ಬಾದಾಮ. ಮತ್ತು ತರ್ತಾರೆ ಇಷ್ಟೊಂದು ಕೊಬ್ಬರಿ ಎಣ್ಣೆ ಡಬ್ಬ ರೀ. ಇದ್ರೊಳಗೆ 3 ಇದ್ರ ಜೀರೆ ಇದ್ದಿರ್ಬೇಕು ರೀ. ಅದ್ರ 3 ಇದ್ರಾಗ ಜೀರೆ ಅವ ನೋಡಿರಿ. ಒಂದು ಕಿಲೋ ಸಕ್ಕರೆ ನೋಡಿರಿ, ಅದೊಂದು ಕಿಲೋ ಸಕ್ಕರೆ ತೊಗೊಂಬಂದಿದ್ದೆವು. ಅದರ ಗೋಧಿ ಅವ ರೀ, 10 ಕಿಲೋ ಗೋಧಿ ತೊಗೊಂಬಂದಾರ. ಇದು ಪೋಯ ಅದ ನೋಡಿರಿ, ಅವಲಕ್ಕಿ 1 ಕಿಲೋ, ಎಲ್ಲ ಒಂದೊಂದು ಕಿಲೋ ತರ್ಸೀನಿ ರೀ. ಇದು ಮೈದಾ ಹಿಟ್ಟು ಅದ ರೀ. ರೀ ಸರ್ ರವೆ ಅದ. ಅದು ರವೆ. ಇದು ಕೆಂಪು ಬೇಳೆ 1 ಕಿಲೋ, ಚಿರೋಟಿ ರವೆ 1 ಕಿಲೋ, ಮತ್ತು ಇದು ಹಳದದ ರೀ. ಅರಿಶಿಣ ಒಂದು 70 ಗ್ರಾಮ್ ತೆಗಿವಲ್ಲ. ಗೋಧಿ ನೋಡಿರಿ ಫ್ರೆಂಡ್ಸ್, 10 ಕಿಲೋ 42 ರೂಪಾಯಿ ಕಿಲೋ ಅಂತ ಗೋಧಿ. 10 ಕಿಲೋ ತೊಗೊಂಡು ಬಂದಿದ್ದೆ ಗೋಧಿ. ಇದ್ರಾಗ ಏನೇನವ ಅಂತ ತೋರಿಸ್ತೀನಿ ಬರ್ರಿ. ಇದು ನಿರ್ಮಾ ಪ್ಯಾಕೆಟ್ ರೀ. ಇದು 1 ಕಿಲೋ ನಿರ್ಮಾ ಪ್ಯಾಕೆಟ್ ತಂದಾರ. ಇದು ಬಿಸ್ಕಿಟ್ ಪುಡ ರೀ, ಪಾಳ್ಗಳು ಬಿಸ್ಕಿಟ್ ತೊಗೊಂಬಂದಿನಿ. ಅವ್ರು ಗುಡ್ಡೆ ಬಿಸ್ಕಿಟ್ ತಂದಾರೆ, ಬೇರೆ ತಂದಿಲ್ಲ. ಇದ್ರ ಹಾಕ್ತಿಕ್ಲು ಡವ್ ಶಾಂಪೂ ರೀ. ಇದು ಕೋಲ್ಗೇಟ್ ರೀ. ಇದು ಬಾಂಡೆ ತಿಕ್ಕ ಸಾಬಾನು ತೊಗೊಂಡ್ಬಂದಿದ್ರಿ. ಕನ್ಫರ್ಟ್ ರೀ. ಇದು ಕನ್ಫರ್ಟ್ ನಂಗೆ ಇದು ಇಷ್ಟ ಆಗಲ್ಲ ರೀ ಖರೆ ಅಂದ್ರೆ. ಅದು ಬ್ಲೂ ಕಲರ್ನಾಗ ಇರ್ತದೆ, ಹಸಿರು ಕಲರ್ನಾಗ ಇರ್ತದೆ ನೋಡಿರಿ, ಅದು ನಂಗೆ ಇಷ್ಟ. ಬ್ಲೂ ಕಲರ್ ಇದು ನಂಗೆ ಇಷ್ಟ ಆಗಲ್ಲ ರೀ. ಇದು ತೊಗೊಂಡ್ಬಂದಾರೆ ಅವರು. ಅದಕ್ಕೆ ವಾಫ್ ಗಮ್ ಅಂತಂದ್ರೆ ಇದು ಆಗಲ್ಲ ರೀ. ಎಣ್ಣೆ ಪ್ಯಾಕೆಟ್ ನೋಡಿರಿ, 2 ರೋಹಿಣಿ ದೇವರಿಗೆ. ಇದು 2 ರುಚಿಗೋಲ್ಡ್ ದೇವ್ರಿಗೆ ವಾಪರಿಸ್ತೀವಿ. ರೋಹಿಣಿ ನಮಗೆ ರೀ 2 ಕಿಲೋ, ನಮ್ಗೆ 2 ಕಿಲೋ ತೊಗೊಂಬಂದಾರ. ಅವ್ರಿಗೆ 2 ಕಿಲೋ, ದೇವ್ರಿಗೆ 2 ಕಿಲೋ ತೊಗೊಂಬಂದಾರ. ಇದು ಎಣ್ಣೆ ಯಾಕೋ ಕಮ್ಮಿ ತಂದಾರಿ. ನಾ 5 ಕಿಲೋ ಹೇಳಿದ್ದವ್ರಿಗೆ 5 ಕಿಲೋ ತೊಗೊಂಬರಿ ಹೋತು ನಮ್ಗೆ. ಹಂಗೆ 1 ತಿಂಗಳು 1.5 ತಿಂಗಳು ಹೋತು ತಂದಿದ್ದು. ಒಟ್ಟು ಯಾಕೋ 2 ಕಿಲೋ ತಂದಾರೆ. ಇದು ನೋಡಿರಿ ಬೇಸನ್, ಕಡ್ಲೆ ಹಿಟ್ಟು ಅದ ನೋಡಿರಿ. ಕಡ್ಲೆ ಹಿಟ್ಟನ್ನ ಅರ್ಧ ಕಿಲೋ ತೊಗೊಂಬ ಅಂತೇಳೀನಿ. 1 ಕಿಲೋ ತಂದಾರೆ ನೋಡಿರಿ. ನಾವು ತರದೇ ಬೇರೆ, ಅವ್ರು ತರದೇ ಬೇರೆ, ಗೊತ್ತಾಗಲ್ಲ ರೀ. ತರಕಾರಿ ರೊಕ್ಕ ಲೆಕ್ಕ ಹಾಕಲ್ಲ, ತೊಗೊಂಡ್ಬರ್ತಾರೆ. ಸೊ ನಾವು ಲೆಕ್ಕ ಹಾಕಿ ತೊಗೊಂಡ್ಬರ್ತೀನಲ್ಲ ರೀ. ನಾವು ಹೆಣ್ಮಕ್ಳಾದ್ರೆ ಒಂದು ಸ್ವಲ್ಪ ಲೆಕ್ಕ ಹಾಕ್ತಿದ್ದೇವೆ ರೀ. ಇದು ಒಂದು ರಿನ್ ಸಾಬಾನು, ಒಂದು ನಿರ್ಮಾ ಸಾಬಾನು ಅಂತಂದಾರೆ. ನಾಳೆ ರಿನ್ನೇ ತೊಗೊಂಬಂದಿನಿ. ಅವು 1 ಡಜನ್ ತೊಗೊಂಡ್ಬಂದಾರ. ಅವು ಒಂದು 6 ರಿನ್ ಸಾಬಾನು ಅದು ತೊಗೊಂಡ್ಬಂದಾರೆ ಫ್ರೆಂಡ್ಸ. ನೋಡಿರಿ ರಾತ್ರಿ, ಯಾಕಂದ್ರೆ ಹಗಲತ್ತಿ ಅವರು ಮಾಲ್ ತುಂಬಿದ್ದರು. ಕಿರಾಣಿ ಅಂಗಡಿ ತಂದು ಗಾಡಿಯಾಗ ಇಟ್ಕೊಂಡಿದ್ರಂತ. ಮನೆ ತಂದು ಕೊಡ್ಲಿಕ್ಕೆ ರಾತ್ರಿ ಏನೋ ಟ್ರಿಪ್ ಇತ್ತಂತ ನಮ್ಮ ಅಣ್ಣಾಗ. ಅದಕ್ಕಾಗಿಯೇ ಮತ್ತು ನಾನು ಟ್ರಿಪ್ಪಿಗೆ ಹೋಗ್ತೀನಿ, ನೀನು ತಂದು ಕೊಡ್ತೀನಿ ಅಂತ ಹೇಳಿ ರಾತ್ರಿ 12 ಗಂಟೆಗೆ ತಂದು ಕೊಟ್ಟಾರೆ. ಅದ್ರಾಗ ನೀರು ಬಂದಿವ್ರು, ಹಾಗೆ ನೀರು ತುಂಬ್ಕೋತಿದ್ದೆ. ಎಲ್ಲ ಹಚ್ಕೋತ ಕೂತಿದ್ದೆ ರೀ ನಾನು, ಎಲ್ಲ ಸಾಮಾನುಗಳು. ಇಷ್ಟೆಲ್ಲ ಅದ ನೋಡಿರಿ ಫ್ರೆಂಡ್ಸ. ಈಗ ಚುರುಮುರಿ ತೊಗೊಂಬಂದಾರೆ, 2 ಪ್ಯಾಕೆಟ್ ಚುರುಮುರಿ. ಅಕ್ಕಿ ಒಂದು 5 ಕಿಲೋ. ನಾವು ರೇಷನ್ಗೆ ಅಕ್ಕಿ ಉಣ್ತೀವಿ ರೀ. ಅವು 5 ಕಿಲೋ ಚಲೋ ಅಕ್ಕಿ ಅಂತಾರೆ. ಪಾಣಿವಾಡದಾಗ ನಾ ಏನು ಸ್ಪೆಷಲ್ ಮಾಡಿದೆವು ಅಂದ್ರೆ 10 ಅಂತ ತರ್ತೀನಿ ರೀ. ಡೈಲಿ ಏನು ಚಲೋ ಅಕ್ಕಿ ಉಣಲ್ಲ ರೀ, ರೇಷನ್ಗೆ ಅಕ್ಕಿನೇ ರೀ ನಮ್ಗೆ. ಡೈಲಿ ರೇಷನ್ಗೆ ಅಕ್ಕಿನೇ ಊಟ ಮಾಡ್ತೀವಿ. ಸೊ ಇವತ್ತಿಗೆ ಎಲ್ಲ ಡಬ್ಬಗಳೆಲ್ಲ ತಂದೀನಿ ನೋಡಿರಿ. ಅವೆಲ್ಲ ಡಬ್ಬಗಳೆಲ್ಲ ಆಲ್ರೆಡಿ ಒಂದಿಷ್ಟು ದಿನ ತೊಳೆದಿಟ್ಟಿದ್ದೆ ರೀ. ಒಂದ್ರದಾಗೆಲ್ಲ ಅಕ್ಕಿ ಅದೆಲ್ಲ ಹಾಕಿಡ್ಬೇಕಂತ ತಿಳಿಸ್ಕೆ ಹಾಕಿಡ್ಲಕತ್ತೀನಿ ನೋಡಿರಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ರಾತ್ರಿ ಎಷ್ಟು ಗಂಟೆ ಐತೆ ಗೊತ್ತ್ರಿ ನಂಗೆ, 2 ಗಂಟೆ ಐತಿ ಇಷ್ಟೆಲ್ಲ ಮಾಡಿ ಮನ್ಕೊಳಕ್ಕೆ. ಬೆಳಗ್ಗೆ ಅದೆಲ್ಲ ಮಾಡ್ಕೋಬೇಕಂದ್ರೆ ಸೊ ನಾನು ಕೆಲ್ಸಕ್ಕೆ ಹೋಗೋದು ಅದು ಇದು ಮುಂಜಾನೆ ನನಗೆ ಆಗಲ್ಲ ರೀ. ಎಲ್ಲಿದಲ್ಲಿ ಇಟ್ಟು ಮನ್ಕೋದು ಆಗಲ್ಲ ರೀ ನಂಗೆ. ಅದಕ್ಕಾಗಿ ನೀರು ಬಂದಿವಲ್ಲ, ನೀರು ತುಂಬ್ಕೋತಿ ಹಂಗೂ ಇದು ಮಾಡಿದ್ರೈತೆ ಅಂತೇಳಿ ಎಲ್ಲ ತುಂಬ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ. ಹೆಣ್ಮಕ್ಳದು ಇದೇ ನೋಡಿರಿ, ಪ್ರತಿಯೊಂದು ಹೆಣ್ಮಕ್ಳದು ಇದೇ ಒಂದು ಹೋರಾಟ ಆಗಿಬಿಡ್ತದೆ ರೀ ಮನ್ಯಾಗ. ನೋಡಿರಿ ಟೈಮ್ 2 ಗಂಟೆ 12 ಗಂಟೆ ಹಿಡಿದು 2 ಗಂಟೆ ತನಕ ನನಗೆ ಮಾಲ್ ತುಂಬೋದು ಇದೇ ಕೆಲಸ ಆಗಿದೆ ನೋಡಿ.
ನಿಮಗೆ ಹೇಳ್ತೀನಿ ರೀ ತಾಡೆ ಹೈರಾಣ ಅಂದ್ರೆ ಹೈರಾಣ ಆಗಿತ್ತು. ಮೊದಲೇ ಆರಾಮಿದ್ದಿದ್ದಿಲ್ಲ ರೀ, ಒಂದು ಸ್ವಲ್ಪ ಆರಾಮ ತಪ್ಪಿತ್ತು. ಅಂಥರದಾಗ ನೀರು ಬಂದೀವಿ, ನೀರು ತುಂಬ್ಕೋತೀವಿ ಕರೆ ಅಂದ್ರೆ ನಾವು ಇದೆಲ್ಲ ಮಾಡೇ ಭಾಳ ಸುಮ್ಮ ಅನ್ಕೋಬೇಕಂತಂದಿದ್ರಿ. ನೀರು ತುಂಬ್ಕೋತ ಮತ್ತು ಇದೇನು ಹಂಗೆ ಮತ್ತು ಸುಮ್ಮನೆ ಟೈಮ್ ಪಾಸ್ ಕೂತು ಏನು ಮಾಡಿ ನೀರು ತುಂಬೋದು ಆಗ್ತದ, ಈ ಕಡೆ ಮಾಲ್ಗಳೆಲ್ಲ ತುಂಬೋದು ಆಗ್ತದೆ ಅಂತೇಳಿ ಆ ಡಬ್ಬದಂದು ಈ ಡಬ್ಬದಂದು ಆ ಡಬ್ಬದಾಗ ಎಲ್ಲ ಮಾಡಿಟ್ಕೊಳಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ಆತು ರೀ ನಂಗೆ. ಎಷ್ಟೇ ಆರಾಮಿರಲಿ ಏನೇ ಆಗಲಿ ಎಷ್ಟೇ ಆರಾಮ ತಪ್ಪಿದ್ರೆ ಏನು ರೀ, ಏನೇ ಮಾಡಿದ್ರೆ ರೀ ನಮ್ಮ ಕೆಲ್ಸಗಳು ನಾವು ಮಾಡ್ಕೊಳ್ಬೇಕು ರೀ. ಯಾರೂ ಮಾಡಂಗಿಲ್ಲ ರೀ, ಯಾರೂ ಬಂದು ಮಾಡಂಗಿಲ್ಲ, ಯಾರು ಮಾಡಲ್ಲ ರೀ. ನಮ್ಗೆ ಎಷ್ಟೇ ಇದು ಆಗಿದ್ರೂ ನಮ್ಮದು ನಾವೇ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಇದ್ದಿದ್ದು ಅದೇ ರೀ, ಏನೋ ಒಂದು ಸ್ವಲ್ಪ ರೆಸ್ಟ್ ಸಿಗ್ಬೋದು ರೀ. ಗಂಡಸು ಮಕ್ಕಳಿಗಾಗಲಿ ಗಂಡಸು ಮಕ್ಳಿಗೆ ಹೆಂಗೆ ರೀ, ಸಂಡೇ ಅದು ಇತ್ತು ಅಂದ್ರೆ ನಮ್ಮ ಗಂಡದರಿಗೆ ಅವ್ರಿಗೆ ರೆಸ್ಟ್ ಸಿಗ್ಬೋದು. ಮಕ್ಳಿಗೆ ಸಂಡೇ ಇತ್ತು ಅಂದ್ರೆ ಅವ್ರಿಗೆ ರೆಸ್ಟ್ ಸಿಗ್ಬೋದು. ಯಾರಿಗೇನೋ ಸಂಡೇ ಇದ್ರೇನು, ಯಾರಿಗೇನೋ ರೆಸ್ಟ್ ಮುಂಜೆ ಸುಟ್ಟಿ ಇದ್ರೇನು, ಬಟ್ ನಮಗೆ ಅವ್ರಿಗೆ ಸುಟ್ಟಿ ಇದ್ದಟ್ಟು ನಮಗೆ ಜಾಸ್ತಿ ಕೆಲಸ ಇರ್ತದೆ ರೀ. ಯಾಕಂದ್ರೆ ಅವ್ರಿಗೆ ಸುಟ್ಟಿದ್ದಾಗ ಮನೆಗೆ ಇದ್ದಿರ್ತಾರೆ, ಜಾಸ್ತಿ ಅಡುಗೆ, ಜಾಸ್ತಿ ಕೆಲಸ, ಜಾಸ್ತಿ ಒಗ್ಯೋದು. ಅದು ನಮ್ಗೆ ಸುಟ್ಟಿ ಅವ್ರಿಗೆ ಸುಟ್ಟಿ ಇದ್ದಂಗೆ ನಮಗೆ ಹೆಣ್ಮಕ್ಳಿಗೆ ವರ್ಷಾನುಗಟ್ಲೆ ದುಡಿತಾನೆ ಇರ್ತೀವಿ ಅವ್ರ ಮನೆಗೆ. ನಮಗೆ ಸುಟ್ಟಿ ಏನಾದ್ರು ಇಲ್ಲೇ ರೀ ಫ್ರೆಂಡ್ಸ, ಸುಟ್ಟಿ ಏನೋ ನಮಗೆ ಸಿಗಂಗಿಲ್ಲ ರೀ. ಅವ್ರು ಒಂದೊಂದು ಸ್ವಲ್ಪ ಇನ್ನೂ ಮನ್ಕೋತಾರೆ, ಬಂದು ರೆಸ್ಟ್ 1-2 ದಿನ ಸುಟ್ಟಿ ತೊಗೋತಾರೆ ರೀ. ನಮ್ಮ ಮನೆಯ ಕೆಲ್ಸ ಸುಟ್ಟಿ ಸಿಗೋಪ್ಲೇ ಇಲ್ಲ ರೀ. ಹೊರಗೆ ಕೆಲಸ ಮಾಡೋದು ಬೇಕು, ಮನೆಯಾಗಿದ್ದೆಲ್ಲ ಸಂಭಾಳಿಸೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗಿಬಿಡ್ತದೆ ಹೆಣ್ಮಕ್ಳಿಗೆ. ಹೊರಗಡೆ ಕೆಲಸ ಮಾಡೋದಿನ ರೊಕ್ಕರೇ ಬರ್ತಾರೆ ರೀ. ಹೊರಗಡೆ ಕೆಲಸ ಮಾಡಿ ಬರ್ತೀವಿ, ಅದಕ್ಕೆ 1-2 ದಿನ ಸುಟ್ಟಿಯೇ ಸಿಗ್ತವೆ ಹೊರಗೆ ಕೆಲಸ ಮಾಡಿದ್ರಿ. ಇಲ್ಲಿ ಮನ್ಯಾಗ ಹಂಗಲ್ಲ ರೀ, ಸುಟ್ಟಿ ಸಿಗ್ಲಾರ್ದೇ ಮಾಡೋದಂದ್ರೆ ಮನೆ ಕೆಲಸ ಒಂದೇ ರೀ. ಒಟ್ಟು ಸುಟ್ಟಿ ಇರಲ್ಲ ರೀ, ಅದಕ್ಕೆ ಪೇಮೆಂಟ್ ಇರಲ್ಲ ರೀ. ಇದು ಒಂದೇ ನೋಡಿರಿ, ಏನೇ ಆದ್ರೂ ಏನೇ ಬಿಟ್ಟರು ಹೆಣ್ಮಕ್ಳು ಕೆಲಸ ಮಾಡೇ ಬೇಡಕ್ಕೆ ಆರಾಮ ತಪ್ಪಿದ್ರೆ ಏನು ರೀ ಇದ್ರೂ. ಫ್ರೆಂಡ್ಸ್, ನಿನ್ನೆ ರಾತ್ರಿ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ರೀ. ಯಾಕಂದ್ರೆ ನಿನ್ನೆ ನೈಟ್ ಮಾಡೋದಾಗಿಲ್ಲ ರೀ ನಂಗೆ ವೀಡಿಯೋ. ಕಂಟಿನ್ಯೂ ಎಲ್ಲ ಹಾಕಿಟ್ಟಿನಿ ರೀ, ಸಾಮಾನು ಏನೇನೆಲ್ಲ ಅಂಥೇಳಿ ತೋರಿಸ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹಚ್ಚೀನಿ ಅಂಥೇಳಿ. ರಾತ್ರಿ ಆಗಲೇ ಇಲ್ಲ ರೀ ನಂಗೆ, ಮನ್ಕೊಂಬಿಟ್ಟ ಆಗ್ಯದ ರೀ, ಹಚ್ಚಿದ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಇದ್ರಾಗ ಅಕ್ಕಿ ಹಾಕಿಟ್ಟಿನಿ ರೀ, ಇದ್ರಾಗ ಕಡಲೆ ಹಿಟ್ಟು ಮತ್ತು ಎಣ್ಣೆ ಹಾಕಿಟ್ಟಿನಿ, ಇದ್ರಾಗ ಶೇಂಗಾ ಹಾಕಿಟ್ಟಿನಿ ರೀ. ಉರಿಬೇಕು ಇಲ್ಲರ ಖಾರ ಅದ ರೀ. ಇದ್ರಾಗ ಚುರುಮುರಿ ಮತ್ತು ಅದ್ರಾಗ ಚುರುಮುರಿ ರೀ, ಮತ್ತು ಅದ್ರಾಗೂ ಪೋಯ ಅದ ರೀ ಫ್ರೆಂಡ್ಸ. ಇಲ್ಲಿ ಇಷ್ಟೆಲ್ಲ ಸೆಟ್ ಮಾಡ್ಕೊಂಡು ನೋಡ್ರಿ. ಇವಾಗ ಇಲ್ಲಿ ಬ್ಯಾಳಿಗಳು ಹಾಕಿಟ್ಟು ನೋಡ್ರಿ. ಇಲ್ಲಿ ತೊಗರಿ ಬೇಳೆ, ಕೆಂಪು ಬೇಳೆ, ಇವೆಲ್ಲ ಜೀರೆ, ಮೂರೆ, ಕಾಜು ಬಾದಾಮ, ಅರಿಶಿಣ ಚಂಜಮಣೆ ಇಡ್ತಾ ತಿನ್ನತ್ರಿ. ಇದೊಮ್ಮೆ ತಂದಿದ ನೋಡ್ರಿ, ಕಾಜು ಇದ್ರಾಗೆಲ್ಲ ಹಾಕಿಟ್ಟು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಅದ್ರಾಗ ಸೋಯಾಬೀನ್ ಅವ ನೋಡ್ರಿ. ಇಲ್ಲಿ ಇದೆಲ್ಲ ಸೆಟ್ ಮಾಡಿ ಇಟ್ಕೊಂಡಿನಿ ರೀ. ಸೊ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ ರೀ. ಮತ್ತು ಮನೆ ಹೊಲ್ಸಾಗಿತ್ತು, ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ರೀ. ಇಲ್ಲೆಲ್ಲ ಹಾಕಿಟ್ಟಿನಿ ನೋಡ್ರಿ. ಇದ್ರಾಗ ಚಾ ಪುಡಿ ಹಾಕಿಟ್ಟಿನಿ ರೀ, ಇದ್ರಾಗ ಸಕ್ಕರೆ ಹಾಕಿಟ್ಟಿನಿ. ಇಲ್ಲಿ ಸಾಮಾನುಗಳೆಲ್ಲ ಸೆಟ್ ಮಾಡಿಟ್ಟಿನಿ ನೋಡ್ರಿ. ಇಲ್ಲಿ ಇದೊಂದು ಅರ್ಧ ಡಜನ್ ತಂದ್ರೆ ರೀ, ಒಂದು ಅರ್ಧ ಡಜನ್ ತಂದ ಬಾಂಡೆ ತಿಕ್ಲಕ್ಕ ಗೇಟ ಇತ್ತು. ಸೊ ಎಣ್ಣೆಗಳು ತೊಗೊಂಬಂದ್ರೆ ಕೊಬ್ಬರಿ ಎಣ್ಣೆಗಳು ಇಟ್ಟೆಲ್ಲ ತೊಗೊಂಬಂದ್ರಿ. ಇದು ಕನ್ಫರ್ಮ್ ಬಟ್ ನಿರ್ಮಾದೆಲ್ಲ ಹಾಕಿಟ್ಟಿನಿ ಇದ್ರಾಗ. ಸೊ ಬಟ್ಟೆ ಎಲ್ಲ ಒಗ್ದಿ ನೋಡ್ರಿ ಫ್ರೆಂಡ್ಸ. ಇವತ್ತು ಶನಿವಾರ ರೀ ನೋಡ್ರಿ. ನಿನ್ನೆ ಶುಕ್ರವಾರ ದಿನ ತಂದರಿ, ಶನಿವಾರ ದಿನ ನೋಡ್ರಿ ಇದು ಕಂಟಿನ್ಯೂ ಮಾಡತ್ತೀನಿ. ಓಹೋ ಇದು ನೋಡಿದೆ ಅಲ್ರಿ ನನ್ನ ಮಗ ಫ್ರೆಂಡ್ಸ. ಇದು ನಾನು ನೋಡಿಲ್ಲ ಆ್ಯಕ್ಚುಲಿ. ಆಕೆ ಹೇಳಿದ್ನ ಇದೆಲ್ಲ ಇಲ್ಲಿದೆಲ್ಲ ಒಕ್ಕಟ್ರಿ ಸ್ವಚ್ಛ ಮಾಡಂತೇಳಿ. ಯಾವ ರೀತಿ ಸ್ವಚ್ಛ ಮಾಡಿ ನೋಡ್ರಿಗ ಇದು ಕ್ಲೀನ್ ಮಾಡ್ಕೊಂಡ್ರಿ ಚಂದ ಕಸ. ಹೌದಿಲ್ರಿ, ಖುಷಿ ಆಯ್ತಕ್ಕೆ ಎಲ್ಲ ಮಾಡಿದ್ದು ನೋಡಿ. ನೋಡ್ರಿ ಇದೆಲ್ಲ ತೆಗೆದು ಕಸ ಹೊಡೆದು ಇಟ್ಟಂಗೆ ಹಂಗೆ ಹಚ್ಚಿಟ್ಟು ನೋಡ್ರಿ ಒಂದಕ್ಕೊಂದು ಕ್ಲೀನಾಗಿ. ಬಟ್ ಇದೆಲ್ಲ ಕಟ್ಟಿ ಕಸ ಹಾಕಿದೆ ಹೊಡೆದಾಳ್ರಿ.